ತನ್ನನ್ ತಾನೇ ಹಿಂಸಿಸ್ಕೊಳ್ತಾ ಇದ್ದಾನೆ. ಅವನ್ಗೆ ಕುಡಿಯೋ ಚಟ ಏನಾದ್ರೂ ಇತ್ತಾ? ಇರ್ಲಿಲ್ಲ ಅಲ್ಲ. ನಮ್ ಸುಶಾಂತ್ ಶಾಂತಿಮಯಿಂದ ದೂರ ಆದಾಗ ಸುಶಾಂತ್ ಆ ಶಾಕಿಂದ ಹೊರಗೆ ಬರೋದಿಕ್ಕೆ ಎಷ್ಟು ಒತ್ತಾಡ್ದ ಅಂತ ನಿಮಗೆ ಗೊತ್ತು ತಾನೆ? ಗೊತ್ತು ಸಾಧನ. ಆಗಿನ ಸುಶಾಂತ್ಗೂ ಈಗಿನ ಸುಶಾಂತ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಅದನ್ನೇ ಹೇಳ್ತಿರೋದು ಸಿದ್ದು. ಆಗ ನಮ್ ಸುಶಾಂತ್ಗೆ ಚೆನ್ನಾಗಿ ಅರ್ಥ ಆಗೋಗಿತ್ತು. ಇನ್ನೂ ಅವನ್ ಜೀವನದಲ್ಲಿ ಶಾಂತಿಮ್ಮ ಬರೀ ನೆನಪು ಮಾತ್ರ ಅಂತ. ಈಗಿನ ಪರಿಸ್ಥಿತಿ ಹಾಗಿಲ್ಲ ಸಿದ್ದು. ಅರ್ಚನಾ ಅವನ್ ಕಣ್ಮುಂದೆನೇ ಇದ್ದಾಳೆ, ಕೂಗಳ್ತೆ ದೂರದಲ್ಲಿದ್ದಾಳೆ. ಆದ್ರೆ ಅವನ್ ಜೊತೆಲಿಲ್ಲ, ಅವನ್ ಪಕ್ಕದಲ್ಲಿಲ್ಲ, ಅವನ್ ಮಾತಿಗೆ ಸಿಗ್ತಾ ಇಲ್ಲ. ಅದಕ್ಕೆ ಅವನಿಗೆ ನೋವು ಸಂಕಟ ಎಲ್ಲ ಜಾಸ್ತಿ ಆಗಿರೋದು. ಅಲ್ಲ, ಈ ವೀರಣ್ಣನ್ ಮನೇಲಿ ಯಾಕೆ ಈ ತರ ಮಾಡ್ತಿದ್ದಾರೆ? ಈ ಜಾತಕ ಜ್ಯೋತಿಷ್ಯ ಹೀಗೇನಾದ್ರೂ ಇರ್ಲಿಸಿದ್ದು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮಾತಾಡೋಣ. ಅವ್ರ ಗಂಡ ಹೆಂಡತಿ ಅಂತ ಕನ್ಸಿಡರ್ ಮಾಡೋದೇ ಬೇಡ. ಮೊದ್ಲು ಫ್ರೆಂಡ್ಸ್ ಆಗಿದ್ರಲ್ವಾ, ಹಂಗೆ ಇರೋದಿಕ್ಕಾದ್ರೂ ಬಿಡ್ಬೇಕು ತಾನೆ. ಅದ್ ಬಿಟ್ಟು ಸುಶಾಂತ್ ಜೊತೆ ಹೊರಗಡೆ ಸುತ್ತಾಡ್ಬೇಡ, ಅವನ್ ಜೊತೆ ಮಾತಾಡ್ಬೇಡ ಅಂದ್ರೆ ಏನ್ ಅರ್ಥ ಸಿದ್ದು? ಸಾಧನ, ನೀನ್ ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನನ್ಗೊಂದು ಅನುಮಾನ ಶುರು ಆಗ್ತಾ ಇದೆ. ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಸುಶಾಂತ್ಗೆ ಅರ್ಚನಂಗೆ ಜಗಳ ಏನಾದ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಾತುಕತೆ ಹಾಗೆಲ್ಲ ಇಲ್ಲ ಸಿದ್ದು. ಈ ಸುಮಾ ಅಕ್ಕ ನಮ್ಮನೆಗ್ ಬಂದು ಅರ್ಚನನ್ನ ಕರ್ಕೊಂಡು ಹೋಗೋವರೆಗೂ ಎಲ್ಲ ಸರಿ ಇತ್ತು ತಾನೆ? ಹೌದಪ್ಪ, ಅಲ್ಲಿವರೆಗೂ ಎಲ್ಲವೂ ಸರಿಯಿತ್ತು. ಯಾವ ತಾಪತ್ರಯನೂ ಇರ್ಲಿಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾವ ಗಳಿಗೆಯಲ್ಲಿ ನಮ್ಮ ಮನೆಯಿಂದ ಅರ್ಚನಾ ಹೊರಗಡೆ ಕಾಲಿಟ್ಲೋ ಆಗ್ಲೇ ಕಣೋ ಎಲ್ಲ ಶುರುವಾಗಿತ್ತು. ಅಮ್ಮ, ಏನಮ್ಮ ಯಾವುದನ್ನ ಯಾವುದಕ್ಕೆ ಹೋಲಿಸ್ತಿದ್ಯಾ? ಇದೆಲ್ಲ ಜಸ್ಟ್ ಕೋ ಇನ್ಸಿಡೆನ್ಸ್ ಅಷ್ಟೇ. ಏನೋಪ್ಪ, ನೀನ್ ಏನ್ ಹೇಳ್ತಿದ್ಯೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ನನ್ ಮನ್ಸು ಬಯಸ್ತಾ ಇರೋದು ಒಂದೇ ಸಿದ್ದು. ಈ ಕತ್ಲೆಲ್ ಬಂದಿರೋ ಕಷ್ಟಗಳೆಲ್ಲ ಕರ್ಗೋಗಿ ನಾಳೆ ಬೆಳಗಿನ ಸೂರ್ಯ ನಮ್ಮ ಶಾಂತಿ ನಿವಾಸಕ್ಕೆ ಹೊಸ ಬೆಳಕನ್ನ ತರಲಿ. ಬರುತ್ತಮ್ಮ, ಖಂಡಿತ ಹೊಸ ಬೆಳಕು ಬರುತ್ತೆ. ಸಾಧನಾ, ಸುಶಾಂತ್ ಎಚ್ಚರಾಗಿ ಊಟ ಕೇಳಿದ್ರೆ ನಾನ್ ನೋಡ್ಕೋತೀನಿ ಸಿದ್ದು. ಅವನು ನನ್ನ ಹಿರಿ ಮಗ. ಸುಮತೆ, ಊಟ ಮಾಡ್ದ? ಈಗ ಮಾಡ್ಬೇಕು ರೀ. ಬಾ. ಅಣ್ಣ. ಏನಮ್ಮ? ಅಣ್ಣ, ಯಾಕೋ ನನ್ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಣ್ಣ. ಏನೋ ಒಂಥರ ಆತಂಕ, ದುಗುಡ. ಮನೇಲೇ ಇದ್ರೆ ಹಿಂದಿಂದಿನ ಒಂದ್ ಸಮಸ್ಯೆ ಬರ್ತಾನೆ ಇದೆ. ಅದಕ್ಕೆ ರತ್ನಮ್ಮ ಅವ್ರು ಹೇಳ್ತಿದ್ರು, ಅವ್ರ ಊರಲ್ಲೇನೋ ಜಾತ್ರೆ ನಡೀತಿದ್ಯಂತೆ. ಆ ದೇವ್ರು ತುಂಬಾ ಪವರ್ಫುಲ್ ಅಂತೆ ಅಣ್ಣ. ಹರಕೆ ಹೊತ್ಕೊಂಡು ಬೇಡ್ಕೊಂಡ್ರೆ ಏನ್ ಕೇಳಿದ್ರು ನಡೆಯತ್ತಂತೆ. ಅದಕ್ಕೆ ಆ ಊರಲ್ಲೊಂದ್ 5 ದಿನ ಇದ್ದು ಉರುಳ್ ಸೇವೆ ಮಾಡಿ ಬೇಡ್ಕೊಳ್ಳೋಣ ಅಂತ ಇದೀನಣ್ಣ. ಅವಾಗಾದ್ರೂ ಕಷ್ಟಗಳೆಲ್ಲ ದೂರ ಆಗ್ಬಿಡತ್ತಲ್ವಣ್ಣ. ಅಣ್ಣ, ನೀನ್ ನನಗ್ ಪರ್ಮಿಷನ್ ಕೊಟ್ರೆ ನಾನ್ ರತ್ನಮ್ಮನ್ ಜೊತೆ ಹೋಗ್ ಬರ್ಬೋದಾ? ಕಳ್ಸ್ಕೊಡಿ ವೀರಣ್ಣವ್ರೆ. ಅಚ್ಚಮ್ಮ ಹೇಳ್ದಂಗೆ ನಮ್ಮೂರ್ ದೇವ್ರು ಬಹಳ ಪವರ್ಫುಲ್ಲು. ಬೇಡ್ಕೊಳ್ಳೋರ್ ಭಕ್ತಿ ಚೆನ್ನಾಗಿದ್ರೆ ತಟ್ಟಂತ ವರ ಕೊಟ್ಬಿಡುತ್ತೆ. ಜಾತ್ರೆ ಟೈಮಲ್ಲಿ ಅರ್ಕೆ ಹೊತ್ಕೊಳ್ಳೋದಕ್ಕೆ ಯಾವ್ಯಾವ ಊರಿಂದ ಬರ್ತಾರೆ ಗೊತ್ತಾ? ನನ್ನ ಮನ್ಸಿನ ಪ್ರಕಾರ ಅಚ್ಚು ಅಮ್ಮನ ಆಸೆ ಅಲ್ಲಿ ನೆರವೇರುತ್ತೆ.
ನಮ್ಮ ಅಚ್ಚು ಅಮ್ಮ ಹಿಂಗಿರೋದು ನಿಮ್ ಕೈಲಿ ನೋಡಕ್ಕಾಗಲ್ಲ ಅಂತ ನಂಗೊತ್ತು.